ಪ್ರಾಯೋಜಕರು ಎಕ್ಸಲೆಂಟ್ ಸ್ವತಂತ್ರ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಮತ್ತು ಪದವಿ ಮಹಾವಿದ್ಯಾಲಯ ಸಿಂಧನೂರು ಮತ್ತು ವಿಬಿಆರ್ ಪಿಯು ಕಾಲೇಜ್ ಅಕಾಡೆಮಿ ಬೆಂಗಳೂರು. ನಮಸ್ಕಾರ, ವೈಭವ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಪಗಡದಿನ್ನಿಯಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡ ಉದ್ಘಾಟನೆ. ಹೈದರಾಬಾದ್ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಈ ವರ್ಷ ಸರ್ಕಾರ 1500 ಕೋಟಿ ಬಿಡುಗಡೆ. ಹಂಪನಗೌಡ ಪಾದರ್ಲಿ. ವಾಸವಿ ಜಯಂತಿ. ಆರ್ಯವೈಶ್ಯ ಸಮಾಜದಿಂದ ಉಚಿತ ಆರೋಗ್ಯ ಶಿಬಿರ ಯಶಸ್ವಿ. ಸಿಂಧನೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಎಂ ಕಾಳಿಂಗಪ್ಪ ನೇಮಕ. ಮಸ್ಕಿ ಪಟ್ಟಣದ ರುದ್ರಮುನಿ ಶಿವಾಚಾರ್ಯರ ಗಚ್ಚಿನ ಮಠದಲ್ಲಿ ಸಂಸ್ಕೃತ ವೇದ ಪಾಠ ಶಾಲೆ ಆರಂಭ. ವರರುದ್ರಮುನಿ ಶಿವಾಚಾರ್ಯರು. ವಾರ್ತೆಗಳ ವಿವರ. ಹೈದರಾಬಾದ್ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಈ ವರ್ಷ ಸರ್ಕಾರ 1500 ಕೋಟಿ ನೀಡಿದೆ ಎಂದು ಎಂಎಸ್ಐಎಲ್ ಅಧ್ಯಕ್ಷ ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು. ಅವರು ತಾಲೂಕಿನ ಪಗಡದಿನ್ನಿ ಗ್ರಾಮದಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಇತರ ಯೋಜನೆಗಳಲ್ಲಿ ನಿರ್ಮಾಣವಾದ ಭಾರತ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಉದ್ಘಾಟನೆ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ರಾಜ್ಯ ಸರ್ಕಾರ ಎಚ್ಕೆಆರ್ಡಿಬಿಗೆ ಪ್ರತಿ ವರ್ಷ 1000 ಕೋಟಿ ಅನುದಾನ ನೀಡುತ್ತಿದ್ದು, ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದರಿಂದ ಈ ವರ್ಷದಿಂದ 1500 ಕೋಟಿ ನೀಡುತ್ತಿದೆ. ಎಸ್ಸಿಪಿ, ಟಿಎಸ್ಪಿ, ಎಚ್ಕೆಆರ್ಡಿಬಿ, ಗ್ರಾಮ ವಿಕಾಸ ಯೋಜನೆ, ಸುವರ್ಣ ಗ್ರಾಮ ಯೋಜನೆಯ ಮೂಲಕ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲಿ 85% ಸಿಸಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಸಿಂಧನೂರು ನಗರಕ್ಕೆ ಬೈಪಾಸ್ ರಸ್ತೆಗೆ ಸಂಬಂಧಿಸಿದಂತೆ ಈಗಾಗಲೇ ಗಂಗಾವತಿ ರಸ್ತೆ, ಕುಷ್ಟಗಿ ರಸ್ತೆಯವರೆಗೆ ಮಂಜೂರಾತಿ ಸಿಕ್ಕಿದೆ. ಕೂಡಲೇ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಹೊಸ ಯೋಜನೆಗಳು ಜಾರಿಯಾಗಿವೆ. ಗ್ರಾಮೀಣ ಜನರ ಆಶೋತ್ತರಗಳಿಗೆ ಸಚಿವರು ಈಡೇರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಇಲಾಖೆಗೆ ಪ್ರಸಕ್ತ ವರ್ಷ 19,000 ಕೋಟಿ ಬಿಡುಗಡೆಯಾಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇನ್ನಷ್ಟು ಬಲಗೊಳಿಸಲು ಅನೇಕ ತಿದ್ದುಪಡಿ ಮಾಡಲಾಗಿದೆ. ವಿವಿಧ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳುವ ಪ್ರಯತ್ನಗಳು ಗ್ರಾಮ ಪಂಚಾಯತ್ಗಳಿಂದ ನಡೆಯಬೇಕಾಗಿದೆ ಎಂದರು. ಹೈದರಾಬಾದ್ ಕರ್ನಾಟಕ ಭಾಗದ ಹಿಂದುಳಿದ ಜಿಲ್ಲೆಗಳ ಅಭಿವೃದ್ಧಿಗೆ 371 ಜೆ ಕಲಾಂ ಜಾರಿಯಾಗಿದೆ. ಇದು ಇನ್ನೂ ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳಬೇಕಾಗಿದೆ. ಕೃಷಿ ಕ್ಷೇತ್ರದಲ್ಲಿ ದೇಶದಲ್ಲಿಯೇ ಅದ್ಭುತ ಕೊಡುಗೆ ನೀಡುತ್ತಿದೆ. ಅದರಂತೆ ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಪ್ರತಿ ಕುಟುಂಬದಲ್ಲಿ ಒಬ್ಬ ಡಾಕ್ಟರ್, ಇಂಜಿನಿಯರ್ ಇಲ್ಲವೇ ಸರ್ಕಾರಿ ನೌಕರ ಇರಬೇಕು. ಗುಣಮಟ್ಟದ ಶಿಕ್ಷಣ ಕೊಡಿಸುವಲ್ಲಿ ಪಾಲಕರ, ಶಿಕ್ಷಕರ ಪಾತ್ರ ಅಪಾರವಾಗಿದೆ ಎಂದರು. ವಿದ್ಯೆ ಮನುಷ್ಯನ ಜೀವನದಲ್ಲಿ ಬದಲಾವಣೆ ತರುತ್ತೆ. ಒಂದು ಹೊಸ ಕ್ರಾಂತಿಯನ್ನ ಮೂಡಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ಆರ್ಟಿಕಲ್ 371 ಮಾಡಿದ ಮೇಲೆ ಆಗಿದೆ. ಅದರ ಸದ್ಬಳಕೆ ಇನ್ನೂ ಹೆಚ್ಚಾಗಬೇಕು. ಇನ್ನೂ ಹೆಚ್ಚಾಗಬೇಕಂದ್ರೆ ಪ್ರತಿಯೊಬ್ಬ ಪಾಲಕರು ಮಕ್ಕಳನ್ನ ಶಾಲೆಗೆ ಹಾಕುವುದರ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಿಸಿ ಒಳ್ಳೆ ನಾಗರಿಕರಾಗಿ ಬೆಳೆಸ್ತಕ್ಕಂಥ ಪ್ರಯತ್ನ ಪಾಲಕರು, ಶಿಕ್ಷಕರು ಹೊಂದದವರು ಮಾಡಬೇಕಾದಂತ ಆದ್ಯ ಕರ್ತವ್ಯ ನಮ್ಮೆಲ್ಲರ ಮೇಲೆ. ದೇವರ ದಯದಿಂದ ಕಳೆದ 60-69 ವರ್ಷಗಳ ಅವಧಿಯಲ್ಲಿ ತುಂಗಭದ್ರಾ ತಾಯಿಯ ಕೃಪೆಯಿಂದ ಕೃಷಿಯಲ್ಲಿ ದೇಶದಲ್ಲಿ ಮುಂದುವರಿದಿರತಕ್ಕಂಥ ತಾಲೂಕು. ಕೃಷಿ ಕ್ಷೇತ್ರದಲ್ಲಿ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವ ತಾಲೂಕು ಕೂಡ ಆಹಾರ ಉತ್ಪಾದನೆ ಮಾಡತಕ್ಕಂಥ ತಾಲೂಕು ಮೊದಲನೇ ಸ್ಥಾನ ಸಿಂಧನೂರು ಬರ್ತಂದ್ರೆ ತಪ್ಪಾಗಲಿಕ್ಕೆ. ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಮುಂದೆ ಬರಬೇಕು. ಇನ್ನೂ ಹೆಚ್ಚಿಗೆ ಮಕ್ಕಳನ್ನ ಶಾಲೆಗೆ ಕಳಿಸಿ ಹೆಚ್ಚಿನ ರೀತಿಯಲ್ಲಿ ಪಾಲಕರು ಒತ್ತನ್ನು ಕೊಟ್ಟು ವಿದ್ಯಾಭ್ಯಾಸ ಕಡೆಗೆ ಗಮನವನ್ನು ಹರಿಸಬೇಕು. ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬರು ಇಂಜಿನಿಯರು, ಡಾಕ್ಟರು, ಸಂಶೋಧಕರು. ಕಾರ್ಯಕ್ರಮದಲ್ಲಿ
ಭಾಗಿಯಾಗಿದ್ದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಪರಮೇಶಪ್ಪ ಮಾತನಾಡಿ 16.25 ಲಕ್ಷ ರೂಪಾಯಿಗಳಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಇದರ ಸದುಪಯೋಗ ಸಾರ್ವಜನಿಕರಿಗೆ ಆಗಬೇಕು. ಪ್ರತಿಯೊಬ್ಬರು ಶೌಚಾಲಯಗಳನ್ನು ಕಟ್ಟಿಕೊಂಡು ಬಳಸುವ ಮೂಲಕ ಬಯಲು ಶೌಚ ಮುಕ್ತ ಗ್ರಾಮವಾಗಿ ಮಾಡಬೇಕು. ಶೌಚಾಲಯ ನಿರ್ಮಾಣಕ್ಕೆ ಹಣದ ಕೊರತೆ ಇಲ್ಲ ಎಂದರು. ಸುಂದರವಾದ ಗ್ರಾಮ ಅನ್ಸ್ಕೊಳ್ಬಹುದು. ಯಾಕಂತಂದ್ರೆ ಒಂದು ಗ್ರಾಮ ಸುಂದರವಾಗಿದ್ರೆ ನಾವು ಆರೋಗ್ಯವಾಗಿ ಇರ್ತೇವೆ. ಇವತ್ತು ಅದರಂತೆ ನಿಮಗೆ ಇನ್ನೊಂದು ಹೇಳ್ತಿರ್ತಾರ, ನಮಗೆ ಶೌಚಾಲಯಗಳು ಕಟ್ಕೊಂತೀವಿ, ಬಿಲ್ ಆಗಂಗಿಲ್ಲ ಅಂತೇಳಿ. ಯಾರಿಗೆ ಬಿಲ್ ಆಗಿಲ್ಲ ತಾವು ಆ ಲಿಸ್ಟ್ ನಾವು ಕೊಡ್ಬೋದು, ನಾವು ಅದನ್ನ ಬಿಲ್ ಮಾಡಿಸ್ಕೊಡ್ತೀವಿ. ಇವತ್ತು ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಶೌಚಾಲಯವನ್ನು ಕಟ್ಕೊಳ್ರಿ. ಯಾಕಂದ್ರೆ ನಾವು ಬಹಿರ್ದೇಶ ಮುಕ್ತ ಗ್ರಾಮ ಮಾಡ್ಬೇಕಂತೇಳಿ ಒಂದು ಗ್ರಾಮ ಪಂಚಾಯತಿ ಆಯ್ತು, ತಾಲೂಕ್ ಪಂಚಾಯತಿ ಆಯ್ತು, ಜಿಲ್ಲಾ ಪಂಚಾಯತಿ ಆಯ್ತು, ಇವತ್ತಿಂದ ಎಲ್ಲ ಮೂಲಕ ಸೌಲಭ್ಯಗಳು ಅದಾವ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ದುರ್ಗಪ್ಪ ಗುಡ್ಗಲ್ದಿನ್ನಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಚನ್ನಬಸಯ್ಯ ವಕೀಲರು, ಉಪಾಧ್ಯಕ್ಷೆ ಬಾಲಮ್ಮ, ತಾಲೂಕಾ ಪಂಚಾಯತ್ ಸದಸ್ಯ ಶೇಖರಪ್ಪ, ತಾಲೂಕು ಪಂಚಾಯತ್ ಎಡಿಎ ಪವನ್ ಕುಮಾರ್, ಬಿಆರ್ಸಿ ಸಮನ್ವಯಾಧಿಕಾರಿ ಕೃಷ್ಣಪ್ಪ, ಪಿಡಿಒ ಅಂಬರೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ವಾಸವಿ ದೇವಸ್ಥಾನದಲ್ಲಿ ವಾಸವಿ ಜಯಂತಿ ಅಂಗವಾಗಿ ಆರ್ಯ ವೈಶ್ಯ ಸಮಾಜದಿಂದ ಉಚಿತ ಆರೋಗ್ಯ ಶಿಬಿರ ನಡೆಯಿತು. ಊಟ ಮಾಡಿ ಆ ಕಡೆ ನೋಡು ತಗರಿ ನೋಡೋದ್ರ ಈ ಕಡೆ ನೋಡ್ರಿ. ಸಮಾಜದ ಮುಖಂಡ ತಿಪ್ಪಯ್ಯ ಶೆಟ್ಟಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ವಾಸವಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಬೆಳಗ್ಗೆ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ವಾಸವಿ ದೇವಸ್ಥಾನದವರೆಗೆ ಕುಂಭ ಕಳಸಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ತದನಂತರ ಹೋಮ ಹವನ ನಡೆದವು. ವಾಸವಿ ಜಯಂತಿ ಅಂಗವಾಗಿ ಚರ್ಮ ರೋಗ, ಅಸ್ತಮ ರೋಗಗಳ ಬಗ್ಗೆ ಉಚಿತ ತಪಾಸಣೆ ಮಾಡಲಾಗಿದೆ ಎಂದರು. ಸಂವತ್ಸರದ ವೈಶಾಖ ಶುದ್ಧ ದಶಮಿ ದಿವಸ ನಮ್ಮ ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ಹುಟ್ಟಿದ ದಿವಸ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಾಸವಿಯ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಗೆ ಯಲ್ಲಮ್ಮ ದೇವಸ್ಥಾನದಿಂದ ವಾಸವಿ ಗುಡಿಗೆ ಪೂರ್ಣ ಕುಂಭದೊಂದಿಗೆ ಮೆರವಣಿಗೆ ಮತ್ತು ತದನಂತರ ಹೋಮ ತೊಟ್ಟಿಲ ಸೇವೆಯನ್ನು ಇಟ್ಟುಕೊಂಡಿದ್ದೇವೆ. ಮತ್ತು ಇದರ ಪ್ರಯುಕ್ತವಾಗಿ ಇವತ್ತು ಚರ್ಮ ರೋಗ ಮತ್ತು ಅಸ್ತಮ ರೋಗಗಳ ಬಗ್ಗೆ ಇವತ್ತು ಉಚಿತವಾಗಿ ತಪಾಸಣೆಯನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಉಚಿತವಾಗಿ ತಪಾಸಣೆ ಮತ್ತು ಮೆಡಿಕಲ್ ಗುಳಿಗೆ ಔಷಧಿಯನ್ನು ಸಹ ಉಚಿತವಾಗಿ ಕೊಡಲಾಗುವುದು. ಮತ್ತು ಇದರ ನಂತರ ನಮ್ಮ ವಾಸವಿ ದೇವಸ್ಥಾನದ ಪ್ರತಿ ವರ್ಷ ನಾವು ಕನಿಕಾ ಪರಮೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಾ ಮತ್ತು ತದನಂತರ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದೀವಿ. ತದನಂತರ ಮತ್ತು ಒಂದು ವಾಸವಿ ಜಯಂತಿ ಅಂಗವಾಗಿ ಒಂದು ಸಾಯಂಕಾಲ ಅಂಬಾದೇವಿ ಗುಡಿಯಿಂದ ವಾಸವಿ ಗುಡಿಗೆ ಮೆರವಣಿಗೆ ಮುಖಾಂತರ ವಾಸವಿಯನ್ನು ಕರೆತರಲಾಗುವುದು. ಆರ್ಯವೈಶ್ಯ ಬಾಂಧವರು ಎಲ್ಲರೂ ಸಹ ಸೇರಿಕೊಂಡು ಒಂದು ಮೆರವಣಿಗೆ ಮುಖಾಂತರ ವಾಸವಿಯನ್ನು ಕರೆತರಲಾಗುತ್ತದೆ. ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷ ಕೆ ಸತ್ಯನಾರಾಯಣ ಮಾತನಾಡಿ, ವಾಸವಿ ದೇವಸ್ಥಾನದಲ್ಲಿ ನಮ್ಮ ಆರ್ಯ ವೈಶ್ಯ ಸಮಾಜದಿಂದ 38ನೇ ವಾಸವಿ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಆ ದೇವಿ ಎಲ್ಲರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿಡಲಿ ಎಂದರು. ದಿವಸ ನಮ್ಮ ಸಿಂಧನೂರಿನಲ್ಲಿ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಆರ್ಯವೈಶ್ಯ ಸಮಾಜದ ವತಿಯಿಂದ ಹಾಗೂ ಯುವಜನ ಸಂಘದ ವತಿಯಿಂದ 38ನೆಯ ವಾಸವಿಯ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೇವೆ. ಇವತ್ತಿನ ದಿವಸ ಬೆಳಗ್ಗೆ ಪೂರ್ಣಕುಂಭದೊಂದಿಗೆ ಅಮ್ಮನವರ ದೇವಸ್ಥಾನಕ್ಕೆ ಬಂದು ಹೋಮ ಹವನಗಳನ್ನೆಲ್ಲ ಮಾಡಿಬಿಟ್ಟು ಒಳ್ಳೆಯ ಒಂದು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೇವೆ. ನಿಮ್ಮೆಲ್ಲರಿಗೂ ವಾಸವಿ ಜಯಂತಿಯ ಹಾರ್ದಿಕ ಶುಭಾಶಯಗಳು.
ಆರ್ಯವೈಶ್ಯ ಸಮಾಜದ ಮುಖಂಡರಾದ ವೈ ನಾಗರಾಜ್, ಶಿವಾನಂದ, ವೀರೇಶ್ ಇಲ್ಲೂರ್, ರಮೇಶ್ ಇಲ್ಲೂರ್, ರಾಮಯ್ಯ ಶೆಟ್ಟಿ, ಮಲ್ಲಯ್ಯ, ಗಣೇಶ್ ಸೇರಿದಂತೆ ಇನ್ನಿತರರು ಇದ್ದರು. ಸಿಂಧನೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಎಂ ಕಾಳಿಂಗಪ್ಪ ವಕೀಲರನ್ನು ನೇಮಕ ಮಾಡಲಾಗಿದೆ ಎಂದು ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ಇನ್ನು ಸದಸ್ಯರಾಗಿ ಮೊಹಮ್ಮದ್ ಹುಸೇನ್, ಮಲ್ಲಪ್ಪ ಕಲ್ಲೂರ್, ಕನಕಪ್ಪ ನಾಯಕ್ ನೇಮಕವಾಗಿದ್ದಾರೆ. ಈ ಹಿಂದೆ ಎಸ್ ಶರಣೇಗೌಡ ಅಧ್ಯಕ್ಷರ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಶಾಸಕ ಅಂಪನಗೌಡ ಬಾದರ್ಲೆ ಶಿಫಾರಸಿನ ಮೇಲೆ ನೇಮಕ ಮಾಡಲಾಗಿದೆ. ನಗರ ಯೋಜನಾ ಪ್ರಾಧಿಕಾರದ ಹಾಲಿ ಅಧ್ಯಕ್ಷರಾಗಿದ್ದ ಎಸ್ ಶರಣೇಗೌಡ ತಮ್ಮ ಅವಧಿಯಲ್ಲಿ ಪ್ರಾಧಿಕಾರದ ನೂತನ ಕಟ್ಟಡ ಉದ್ಘಾಟಿಸಬೇಕೆನ್ನುವ ಹಂಬಲಕ್ಕೆ ತಣ್ಣೀರು ಬಿದ್ದಿದೆ. ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾಗಿರುವ ಎಂ ಕಾಳಿಂಗಪ್ಪ ಅವರಿಗೆ ರಾಜ್ಯ ಮಟ್ಟದ ನಿಗಮ ಮಂಡಳಿಯಿಂದ ಸ್ಥಾನಮಾನ ಸಿಗಲಿವೆ. ಶರಣೇಗೌಡರೇ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬಂದಿದ್ದವು. ಆದರೆ ರಾಜ್ಯ ಮಟ್ಟದಲ್ಲಿ ನಿಗಮ ಮಂಡಳಿ ಸಿಗದ ಹಿನ್ನೆಲೆಯಲ್ಲಿ ಕುರುಬ ಸಮಾಜದ ಮೇಲೆ ಕಣ್ಣಿಟ್ಟಿರುವ ಶಾಸಕ ಬಾದರ್ಲಿ ಕಾಳಿಂಗಪ್ಪರಿಗೆ ಪ್ರಾಧಿಕಾರದ ಅಧ್ಯಕ್ಷ ಭಾಗ್ಯ ನೀಡಿದ್ದಾರೆ. ಮಸ್ಕಿ ಪಟ್ಟಣದ ರುದ್ರಮುನಿ ಶಿವಾಚಾರ್ಯರ ಗಚ್ಚಿನ ಮಠದಲ್ಲಿ ಸಂಸ್ಕೃತ ವೇದ ಪಾಠಶಾಲೆಯನ್ನು ಆರಂಭಿಸಲಾಗುವುದು ಎಂದು ವರರುದ್ರಮುನಿ ಶಿವಾಚಾರ್ಯರು ತಿಳಿಸಿದರು. ಅವರು ವೈಭವ ವಾಹಿನಿಯೊಂದಿಗೆ ಮಾತನಾಡುತ್ತಾ, ಭಾರತ ದೇಶ ಸಂತರ, ಮಹಂತರ, ಪರಮಹಂಸರ ನಾಡು. ಸನ್ಯಾಸಿಗಳ ಮಹತ್ವಾಕಾಂಕ್ಷೆಯ ಯೋಜನೆಗಳಿಂದ ಇದುವರೆಗೂ ನಮ್ಮ ದೇಶ ಶಾಂತಿಯುತವಾಗಿ ವಿಶ್ವದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗ ಧರ್ಮ ಹಾದಿ ಬಿಟ್ಟು ಅನ್ಯ ಮಾರ್ಗ ಹಿಡಿಯುವುದರಿಂದ ಸಮಾಜದಲ್ಲಿ ಅಸ್ವಸ್ಥ ಯುವಕರು ಸೃಷ್ಟಿಯಾಗುತ್ತಿದ್ದಾರೆ. ಯುವಕರ ಹೃದಯಗಳಲ್ಲಿ ಬಾಲ್ಯಾವಸ್ಥೆಯಿಂದಲೇ ಸಂಸ್ಕಾರವಾಸ್ತಿಯನ್ನು ಬಿತ್ತಿದರೆ ಇಂತಹ ಜನಾಂಗ ಸೃಷ್ಟಿಯಾಗುತ್ತಿರಲಿಲ್ಲ. ಹೊಸ ಜನಾಂಗ ಸೃಷ್ಟಿ ಮಾಡಲು ಗಚ್ಚಿನ ಮಠ ಸಂಕಲ್ಪ ಮಾಡಿದ್ದು, ಈ ವೇದ ಪಾಠಶಾಲೆಯಲ್ಲಿ ಎಲ್ಲ ಜನಾಂಗದ ಆಸಕ್ತ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕೊಡಲು ಪಾಠಶಾಲೆ ಆರಂಭಿಸಲಾಗುವುದು ಎಂದರು. ಸಂಸ್ಕಾರ ಬರಲಿ ಅನ್ನೋ ದೃಷ್ಟಿ ಇಟ್ಕೊಂಡ್ಮೇಲೆ ಯಾರೇ ಬರಲಿ ಮಕ್ಕಳು ಅಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಬರುವಂಥ ಮಕ್ಕಳಿಗೆ ಒಳ್ಳೆಯ ರೀತಿ ಸಂಸ್ಕಾರ ಬರಲಿ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡೆ ಒಂದು ಅಭ್ಯಾಸ ಕ್ರಮದಲ್ಲಿ ರೀತಿಯಲ್ಲಿ ಮಕ್ಕಳಿಗೆ ಪಾಠವನ್ನು ಇಲ್ಲಿ ಬರುವ ಮಕ್ಕಳಿಗೆ ವಯಸ್ಸು ಮಿತಿ ಇಲ್ಲ, ಇಷ್ಟರ ಮಿತಿ ಇದೆ. ಸಣ್ಣ ಮಕ್ಕಳು ಬರಲಿ, ದೊಡ್ಡವರು ಬರಲಿ, ಹೆಣ್ಮಕ್ಳಿಗೂ ಬರಲಿ, ಒಂದವರಿಗೆ ಇಲ್ಲಿ ಸಂಸ್ಕೃತ, ವೇದ ಮತ್ತು ಜ್ಯೋತಿಷವನ್ನು ಕಲಿಸುವಂಥ ವ್ಯವಸ್ಥೆ ನಡೀತದೆ. ಎಷ್ಟು ಮಂದಿ ಬರಕತ್ತೆ? ಯಾವ ನೋಡಿಲ್ಲ, ಅವೊಂದು ನೋಡಿಲ್ಲ. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ತಾಲೂಕಿನ ಗಾಂಧಿನಗರದಲ್ಲಿ ಕನ್ನಡಿಗರ ಜನಪರ ವೇದಿಕೆಯಿಂದ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು. ಸಾಮೂಹಿಕ ವಿವಾಹದಲ್ಲಿ
6 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ವೆಂಕಟಗಿರಿ ಕ್ಯಾಂಪಿನ ಡಾಕ್ಟರ್ ಸಿದ್ದರಾಮ ಶರಣರು ಮಾತನಾಡಿ, ಜನಪರ ಸೇವೆಗೆ ಸಮಾಜ ಜೊತೆಗಿರುತ್ತದೆ. ವಿಶ್ವದಲ್ಲಿಯೇ ಭಾವೈಕ್ಯತೆ ಹೊಂದಿದ ದೇಶ ಎಂದರೆ ಅದು ಭಾರತ. ಇಂದು ವಿಜ್ಞಾನ ಮುಂದುವರೆದಂತೆ ಅನೇಕ ದೇಶಗಳು ನಾಶವಾಗುತ್ತಿವೆ. ಭಾರತ ಸರ್ವಧರ್ಮ ಸಮನ್ವಯತೆಯನ್ನು ಹೊಂದಿರುವುದರಿಂದ ಸುಭಿಕ್ಷೆಯಾಗಿದೆ. ಈ ಸಾಮೂಹಿಕ ವಿವಾಹದಲ್ಲಿ ದಾಂಪತ್ಯಕ್ಕೆ ಕಾಲಿಟ್ಟ ನೂತನ ದಂಪತಿಗಳು ಸಂಸಾರದಲ್ಲಿ ಬರುವ ಕಷ್ಟ ನೋವುಗಳನ್ನು ಎದುರಿಸಿ ಸುಂದರ ಸಹಜೀವನ ನಡೆಸುವಂತೆ ಕಿವಿ ಮಾತು ಹೇಳಿದರು. ಇಂದು ಈ ಗಾಂಧಿನಗರ ಜಾಲಿಹಾಳ್ ಕ್ಯಾಂಪಿನಲ್ಲಿ ಕನ್ನಡ ಜನಪರ ವೇದಿಕೆ ಹಾಗೂ ಜೇನುಗೂಡು ಗೆಳೆಯರ ಬಳಗ ಈ ಒಂದು 5ನೇ ವರ್ಷದ ವಾರ್ಷಿಕೋತ್ಸವದ ಮತ್ತು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಏರ್ಪಡಿಸಿರ್ತಕ್ಕಂಥ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸಿರ್ತಕ್ಕಂತಹ ನಮ್ಮ ಸಿಂಧನೂರು ತಾಲೂಕಿನ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಹಂಪನಗೌಡರಿಗೂ ಈ ಒಂದು ಕನ್ನಡ ಜನಪರ ವೇದಿಕೆಯ ಹಾಗೂ ಜೇನುಗೂಡು ಗೆಳೆಯರ ಬಳಗದ ಅಧ್ಯಕ್ಷರನ್ನೊಳಗೊಂಡು ಸರ್ವ ಪದಾಧಿಕಾರಿಗಳಿಗೂ ಗಾಂಧಿನಗರದ ಸರ್ವ ಸಮಾಜಕ್ಕೂ ನೂತನ ವಧುವರರಿಗೂ ಈ ಸಿದ್ದರಾಮನ ಅನಂತ ಶರಣಾರ್ಥಿಗಳು. ಕನ್ನಡಿಗರ ಜನಪರ ವೇದಿಕೆ ಹಾಗೂ ಜೇನುಗೂಡು ಗೆಳೆಯರ ಬಳಗ ಈ ಒಂದು ಕಾರ್ಯಕ್ರಮವನ್ನು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಏನು ಹಮ್ಮಿಕೊಂಡಿದ್ದಾರೆ, ನಿಜವಾಗಲೂ ಇದು ಸ್ತುತ್ಯಾರ್ಹ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂತಹ ಒಂದು ಸಂಘಟನೆಗಳು ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂದಾದಾಗ ಈ ಒಂದು ಸಂಘಟನೆಗೆ ಒಂದು ಹೆಚ್ಚಿನ ಒಂದು ಗೌರವ ಸಲ್ಲುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಕನ್ನಡ ಜನಪರ ವೇದಿಕೆ ಹಾಗೂ ಜೇನುಗೂಡು ಗೆಳೆಯರ ಬಳಗ ಇವರ ವತಿಯಿಂದ ಈ ವರ್ಷ 6 ಸಾಮೂಹಿಕ ವಿವಾಹಗಳು ಜರುಗಿವೆ. ಇನ್ನು ಮುಂದೆ ಹೆಚ್ಚಿನ ಸಾಮೂಹಿಕ ವಿವಾಹಗಳನ್ನು ಜರುಗಿಸ್ತಕ್ಕಂಥ ಶಕ್ತಿಯನ್ನು, ಸಾಮಾಜಿಕ ಚಟುವಟಿಕೆಗಳನ್ನು ಮಾಡತಕ್ಕಂಥ ಶಕ್ತಿಯನ್ನು ಈ ಒಂದು ಸಂಘಟನೆಗಳಿಗೆ ಆ ಆದಿಶಕ್ತಿ ದಯಪಾಲಿಸಲಂತಕ್ಕಂಥ ಮಾತನ್ನು ತಿಳಿಸಿ ಕಾರ್ಯಕ್ರಮದಲ್ಲಿ ಎಂಎಸ್ಐಎಲ್ ಅಧ್ಯಕ್ಷ ಶಾಸಕ ಹಂಪನಗೌಡ ಬಾದರ್ಲಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಇ ಸುಬ್ಬರಾವ್, ರಾಮಚಂದ್ರಪ್ಪ, ಸುರೇಶ್ ಮಲ್ಲಿನ್, ಪ್ರಸಾದ್, ವೆಂಕಟೇಶ್ವರ ಸೇರಿದಂತೆ ಅನೇಕರು ಭಾಗವಹಿಸಿದರು. ನಗರೋತ್ಥಾನ 2 ಯೋಜನೆಯಡಿ ಹಟ್ಟಿ ಆರ್ಜಿಎಂ ಶಾಲಾ ರಸ್ತೆಗಳ ಕಾಮಗಾರಿಯನ್ನು ಇನ್ನೂ 4 ದಿನಗಳೊಳಗೆ ಪೂರ್ಣಗೊಳಿಸಬೇಕು ಎಂದು ಎಂಎಸ್ಐಎಲ್ ಅಧ್ಯಕ್ಷ ಶಾಸಕ ಹಂಪನಗೌಡ ಬಾದರ್ಲಿ ಗುತ್ತೇದಾರರಿಗೆ ಸೂಚನೆ ನೀಡಿದರು. ಅವರು ನಗರದ ಹಟ್ಟಿ ರಸ್ತೆ ಅರ್ಧಕ್ಕೆ ನಿಂತ ಕಾಮಗಾರಿ ವೀಕ್ಷಣೆ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಹಟ್ಟಿ ರಸ್ತೆ ಅಭಿವೃದ್ಧಿಯಲ್ಲಿ ಕಾಮಗಾರಿ ಕಳಪೆಯಾಗುತ್ತಿದೆ ಎನ್ನುವ ಬಗ್ಗೆ ಮಾಧ್ಯಮಗಳಲ್ಲಿ ಹಾಗೂ ಸಾರ್ವಜನಿಕರಿಂದ ಅನೇಕ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಕಲಾಗಿರುವ ವೆಟ್ ಮಿಕ್ಸ್ ಡಾಂಬಾರು ತೆಗೆದು ನೀಲನಕ್ಷೆಯಲ್ಲಿರುವಂತೆ ಜಲ್ಲಿ ಹಾಗೂ ಡಾಂಬರೀಕರಣ ಮಾಡಲು ಪೌರಾಯುಕ್ತರಿಗೆ ಗುತ್ತೇದಾರರಿಗೆ ಸೂಚನೆ ನೀಡಿದ್ದೇನೆ. ಕಾಮಗಾರಿ ಇಂದಿನಿಂದ ಆರಂಭವಾಗಿ 7-8ನೇ ತಾರೀಕಿನೊಳಗೆ ಪೂರ್ಣಗೊಳ್ಳಲಿದೆ. ಸಾರ್ವಜನಿಕರು ಕಾಮಗಾರಿ ಕಳಪೆಯಾಗದಂತೆ ಎಚ್ಚರ ವಹಿಸಬೇಕೆಂದು ಸಲಹೆ ನೀಡಿದರು. ಪಟ್ಟಣದ ಕದಿರಿಯ ಕಾಲನಿ ಮತ್ತು ವೆಂಕಟೇಶ್ವರ ಕಾಲನಿ ಮಧ್ಯದಲ್ಲಿರುವ ಹಟ್ಟಿ ರಸ್ತೆ ನಗರೋತ್ಥಾನ 2ರ ಕಾಮಗಾರಿಯನ್ನು ಗುಣಮಟ್ಟ ಸರಿಯಾಗಿಲ್ಲ, ಕಾಮಗಾರಿ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಎಂಬ ಒಂದು ಅಪವಾದನೆ ಇತ್ತು. ಈಗಾಗಲೇ ಕಮಿಷನರ್ಗೆ ಮತ್ತು ಸಂಬಂಧಪಟ್ಟ ಗುತ್ತೇದಾರರಿಗೆ ಈಗ ಹಾಕಿರ್ತಕ್ಕಂಥ ಎಲ್ಲ ಈ ಮಟೀರಿಯಲ್ಸ್ ಏನಿದೆ ತೆಗೆಸಿ ಹೊಸ ಜಲ್ಲಿ ಹಾಕಿ ಹೊಸದಾಗಿ ಡಾಂಬರೀಕರಣ ಮಾಡಲು ಸೂಚನೆಯನ್ನು ನೀಡಲಾಗಿದೆ. ಅದರ ಜೊತೆಗೆ ಈಗಾಗಲೇ ಕೆಲವು ಪೋರ್ಷನ್ನು ಡಾಂಬರೀಕರಣ ಆಗಿದೆ. ಅದರ ಮೇಲೆ ತಾಂತ್ರಿಕ ಅನುಮೋದನೆ ಪಡ್ಕೊಂಡು ಯಾವ ರೀತಿ ಮಾಡಬೇಕು ಅದನ್ನು ಮುಂದೆ ಸರಿಪಡಿಸಬೇಕು ಎಂಬ ಒಂದು
ಸೂಚನೆಯನ್ನು ಕೂಡ ನಗರಸಭೆ ತಾಂತ್ರಿಕ ವಿಭಾಗದ ಸಹಾಯಕ ಇಂಜಿನಿಯರಿಗೆ ಕೂಡ ಸೂಚನೆಯನ್ನು ನೀಡಲಾಗಿದೆ. ಈ ಎರಡು ಕಾಮಗಾರಿಗಳು ಇವತ್ತು ನಿನ್ನೆ ಬೆಳಗಿನಿಂದ ಪ್ರಾರಂಭ ಆಗಿ 7 ಅಥವಾ 8ನೇ ತಾರೀಕಿಗೆ ಸಂಪೂರ್ಣವಾದ ಗುಣಮಟ್ಟದ ಡಾಂಬರೀಕರಣ ರಸ್ತೆ ಕೆಲಸ ಇವತ್ತು ಪ್ರಾರಂಭ ಮಾಡಿ 7-8ನೇ ತಾರೀಕಿಗೆ ಪೂರ್ಣ ಕೆಲಸ ಮುಗಿದಿದೆ. ಸಾರ್ವಜನಿಕರು ಈ ವಿಚಾರದಲ್ಲಿ ಸಹಕಾರ ಕೊಡ್ರಿ. ಕಳಪೆ ಕೆಲಸ ಆಗಿದ್ದರೆ ಸರಿಯಾದ ಗುಣಮಟ್ಟದ ಕೆಲಸವನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್, ಟಿಎಪಿಸಿ ಎಂಎಸ್ನ ನಿರ್ದೇಶಕರಾದ ಸಂಜಯ್ ಪಾಟೀಲ್, ಮುಖಂಡರಾದ ನನ್ನು ಸಾಬ್, ಅಲಿ ಸಾಬ್ ಸೇರಿದಂತೆ ನೇಹಾ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡಪ್ರಭ ದಿನಪತ್ರಿಕೆಯ ಸಿಂಧನೂರು ವರದಿಗಾರ ಪ್ರಹ್ಲಾದ್ ಗುಡಿ ಅವರ ತಾಯಿ ವಿಮಲಾಬಾಯಿ ದಿವಂಗತ ನರಸಿಂಹಾಚಾರ್ ಗುಡಿ ಗುರುವಾರ ಮಧ್ಯಾಹ್ನ ನಟರಾಜ್ ಕಾಲೋನಿಯ ತಮ್ಮ ಸ್ವಗೃಹದಲ್ಲಿ ನಿಧನರಾದರು. ಮೃತರ ಪುತ್ರರಾದ ಪ್ರಹ್ಲಾದ್ ಗುಡಿ, ಕೀರ್ತಿ ಗುಡಿ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆಯು ಜನಾರ್ದನ ಮುಕ್ತಧಾಮದಲ್ಲಿ ಸಾಯಂಕಾಲ ನಡೆಯಿತು. ಪತ್ರಕರ್ತ ಪ್ರಹ್ಲಾದ್ ಗುಡಿ ಅವರ ಮಾತುಶ್ರೀ ವಿಮಲಾಬಾಯಿ ನಿಧನಕ್ಕೆ ಶಾಸಕ ಅಂಪನಗೌಡ ಬಾದರ್ಲಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ, ಬಿಜೆಪಿ ತಾಲೂಕಾ ಘಟಕದ ಅಧ್ಯಕ್ಷ ಅಮರೇಗೌಡ ವಿರ್ಪಾಪುರ್, ಮುಖಂಡರಾದ ಕೊಲ್ಲ ಶೇಷಗಿರಿರಾವ್, ರಾಜಶೇಖರ್ ಪಾಟೀಲ್, ಮಧುರಾಜ್ ಆಚಾರ್, ಎಐಟಿಯುಸಿ ಮುಖಂಡ ವೆಂಕನಗೌಡ ಗದ್ರಟಗಿ, ಎಂ ಕಾಳಿಂಗಪ್ಪ ವಕೀಲ, ಜಿವಿ ಜೋಶಿ ವಕೀಲ, ಹನುಮಂತಪ್ಪ ಗುಡಿ ವಕೀಲ್, ನಗರಸಭೆ ಸದಸ್ಯರಾದ ಕೆ ಮರಿಯಪ್ಪ, ಮಲ್ಲಿಕಾರ್ಜುನ್ ಪಾಟೀಲ್, ಪ್ರಭುರಾಜ್, ಜಾಫರ್ ಅಲಿ ಜಾಗೀರ್ದಾರ್, ವೆಂಕಟೇಶ್ ಬಂಡಿ, ಬ್ರಾಹ್ಮಣ ಸಮಾಜದ ತಾಲೂಕಾ ಘಟಕದ ಅಧ್ಯಕ್ಷ ರಾಮರಾವ್ ಕುಲಕರ್ಣಿ, ಸತ್ಕಾರ್ ಹೋಟೆಲ್ ಮಾಲೀಕ ವೆಂಕಟೇಶ್ ಪ್ರಭು, ವಕೀಲರ ಸಂಘದ ಅಧ್ಯಕ್ಷ ಎಚ್ ವೀರಭದ್ರಪ್ಪ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಸುದ್ದಿಬಿಂಬ ಬಳಗ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಬ್ಬ ವಿಶ್ವ ನಾಯಕ. ಅವರು ಯಾವುದೇ ಜಾತಿ ಜನಾಂಗಕ್ಕೆ ಸೀಮಿತವಾಗಿಲ್ಲ ಎಂದು ಶಾಸಕ ಜಿ ಹಂಪಯ್ಯ ನಾಯ್ಕ್ ಹೇಳಿದರು. ಮಾನ್ವಿ ಪಟ್ಟಣದ ಎಪಿಎಂಸಿ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 126ನೇ ಜಯಂತ್ಯೋತ್ಸವದ ಅಂಗವಾಗಿ ಛಲವಾದಿ ಮಹಾಸಭಾ ತಾಲೂಕಾ ಘಟಕದ ವತಿಯಿಂದ ಮಂಗಲ ಪರಿಣಯ ಹಾಗೂ 5 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ಅಸ್ಪೃಶ್ಯ ಜನಾಂಗದಲ್ಲಿ ಜನಿಸಿ ಆ ಜನಾಂಗದ ಉದ್ಧಾರಕ್ಕಾಗಿ ಇಡೀ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಅವರು ಭಾರತೀಯ ಸಂವಿಧಾನವನ್ನು ರಚಿಸುವ ಮೂಲಕ ಎಲ್ಲ ಜಾತಿ ಜನಾಂಗಕ್ಕೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸುವ ಮೂಲಕ ಇಂದು ವಿಶ್ವ ನಾಯಕ ಎನಿಸಿಕೊಂಡಿದ್ದಾರೆ ಎಂದರು. ನಂತರ ಸಹಾಯಕ ಪ್ರಾಧ್ಯಾಪಕರಾದ ಕೃಷಿ ವಿವಿ ರಾಯಚೂರಿನ ನಾಗೇಶ್ ಬಿ ಜಾನೇಕಲ್ ಅಂಬೇಡ್ಕರ್ ಜೀವನದ ಕುರಿತು ಉಪನ್ಯಾಸ ನೀಡಿ ಅಂಬೇಡ್ಕರ್ ಸ್ವಾಭಿಮಾನದ ಸಂಕೇತವಾಗಿದ್ದಾರೆ. ಅವರು ತಮ್ಮ ಜೀವನದುದ್ದಕ್ಕೂ ತಮ್ಮ ಸ್ವಾಭಿಮಾನಕ್ಕಾಗಿ ಹೋರಾಡಿದ್ದಾರೆ. ಅವರಿಂದು ಹಾಕಿಕೊಟ್ಟ ಶಿಕ್ಷಣ, ಸಂಘಟನೆ, ಹೋರಾಟದ ಸೂತ್ರಗಳು ಪ್ರತಿಯೊಬ್ಬರ ಜೀವನಕ್ಕೆ ದಾರಿದೀಪವಾಗಲಿವೆ ಎಂದರು. ಕಲಬುರಗಿಯ ಬುದ್ಧ ವಿಹಾರದ ಬೌದ್ಧ ಧಮ್ಮ ಬಂತೇಜಿ ಸಂಘಾನಂದ ಇವರ ಸಮ್ಮುಖದಲ್ಲಿ ಮಂಗಳ ಪರಿಣಯ ಹಾಗೂ ಸಾಮೂಹಿಕ ವಿವಾಹ ನಡೆದವು. ಇದೇ ವೇಳೆ ಸಿಂಧನೂರಿನಿಂದ ಆಗಮಿಸಿದ ಅಂಬೇಡ್ಕರ್ ಅವರ ಜೀವನ ದರ್ಶನದ ಧಮ್ಮಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಗಂಗಣ್ಣ ಸಾಹುಕಾರ್, ಎಪಿಎಂಸಿ ಸದಸ್ಯ ಹನುಮೇಶ್ ಮದ್ಲಾಪುರ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜಾನೇಕಲ್, ಬಿಜೆಪಿ ಮುಖಂಡ ಬಾಲಸ್ವಾಮಿ ಕೊಡ್ಲಿ, ಕಾಂಗ್ರೆಸ್ನ ವೀರಭದ್ರಗೌಡ ಭೋಗಾವತಿ ಸೇರಿದಂತೆ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ರವೀಂದ್ರನಾಥ್ ಪಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಶಿವರಾಜ್ ಜಾನೇಕಲ್, ತಾಲೂಕಾಧ್ಯಕ್ಷ ಹನುಮಂತರಾಯ ಕಪಗಲ್, ವಕೀಲರು ಹಾಗೂ ಶಿಕ್ಷಕರಾದ ಮಹದೇವಪ್ಪ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಗಡದಿಲ್ಲಿಯಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡ ಉದ್ಘಾಟನೆ. ಹೈದರಾಬಾದ್ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಈ ವರ್ಷ ಸರ್ಕಾರ 1500 ಕೋಟಿ ಬಿಡುಗಡೆ. ಹಂಪನಗೌಡ ಬಾದರ್ಲಿ. ವಾಸವಿ ಜಯಂತಿ. ಆರ್ಯವೈಶ್ಯ ಸಮಾಜದಿಂದ ಉಚಿತ ಆರೋಗ್ಯ ಶಿಬಿರ ಯಶಸ್ವಿ. ಸಿಂಧನೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಎಂ ಕಾಳಿಂಗಪ್ಪ ನೇಮಕ. ಮಸ್ಕಿ ಪಟ್ಟಣದ ರುದ್ರಮುನಿ ಶಿವಾಚಾರ್ಯರ ಗಚ್ಚಿನ ಮಠದಲ್ಲಿ ಸಂಸ್ಕೃತ ವೇದ ಪಾಠಶಾಲೆ ಆರಂಭ. ವರರುದ್ರಮುನಿ ಶಿವಾಚಾರ್ಯರು.
ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.